ನಮಗೆ ಯಾರೋ ಅವಮಾನ ಮಾಡಿದಾಗ ಅವರಿಗೆ ತಕ್ಷಣ ಬಾಯಿ ಮುಚ್ಚಿಸಬೇಕು ಅಂತ ಅನಿಸುತ್ತೆ ಅಲ್ವಾ? ಆದರೆ ನನಗನ್ಸುತ್ತೆ ಅದು ಅತಿ ದೊಡ್ಡ ತಪ್ಪು. ಯಾಕಂದರೆ ಮಾತಿನಿಂದ ಕೊಡೋ ಉತ್ತರ ಯಾವತ್ತೂ ಶಾಶ್ವತ ಅಲ್ಲ. ಯಾರೋ ನಮ್ಮನ್ನು ಕೀಳಾಗಿ ನೋಡಿದಾಗ, ನಮ್ಮ ಅರ್ಹತೆಯನ್ನು ಪ್ರಶ್ನೆ ಮಾಡಿದಾಗ ನಮಗೆ ಕೋಪ ಬರೋದು ಸಹಜ. ಆದರೆ ಆ ಕೋಪನ ನಾವು ಗೆಲುವಿನ ಹಠವಾಗಿ ಬದಲಿಸಿಕೊಳ್ಳಬೇಕು ಅಷ್ಟೇ. ನಮ್ಮ ಸ್ನೇಹಿತರೇ ಇರಲಿ ಅಥವಾ ಬೇರೆಯವರೇ ಇರಲಿ, ಅವಮಾನವನ್ನು ಸಹಿಸಿಕೊಳ್ಳೋದು ಕಷ್ಟ. ಆದರೆ ನೆನಪಿರಲಿ, ಆ ಅವಮಾನವನ್ನೇ ಶಕ್ತಿಯಾಗಿ ಮಾಡಿಕೊಂಡವರು ಮಾತ್ರ ಇವತ್ತು ಸನ್ಮಾನ ಮಾಡಿಸಿಕೊಳ್ಳುತ್ತಿದ್ದಾರೆ. ಇವತ್ತು ನಮ್ಮನ್ನು ಕಡೆಗಣಿಸಿದವರ ಮುಂದೆ ನಾವು ಬೆಳೆದು ನಿಲ್ಲೋದಿದೆಯಲ್ಲ, ಅದು ನಾವು ಅವರಿಗೆ ಕೊಡೋ ಅತಿ ದೊಡ್ಡ ರಿವೆಂಜ್. ಅಲ್ಲಿಯವರೆಗೂ ನಮ್ಮ ಕೆಲಸ ಸದ್ದಿಲ್ಲದೆ ನಡೀತಾ ಇರಲಿ. ಸರಿಯಾದ ಸಮಯ ಬಂದೇ ಬರುತ್ತೆ. ಅಲ್ಲಿಯವರೆಗೂ ತಾಳ್ಮೆ ಇರಲಿ. ನಮ್ಮ ಹಾದಿ, ನಮ್ಮ ಗೆಲುವು.